ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಉಮೇರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಹೆಲ್ದಿಯಾಗಿರುವಂಥ ಒಂದು ರೆಸಿಪಿ ಮಾಡೋಣ. ತುಂಬ ಈಸಿಯಾಗಿ ಮಾಡುವಂಥದ್ದು, ತುಂಬ ಟೇಸ್ಟು ಇರುತ್ತೆ. ಈಸಿ, ದೊಡ್ಡವರು ಮಾಡ್ಬೋದು, ಮಕ್ಕಳು ಕಲ್ತ್ಕೊಂಡು ಮಾಡುವಂಥ ರೆಸಿಪಿ. ಎಲ್ಲರೂ ಬನ್ನಿ ಈ ರೆಸಿಪಿ ಮಾಡೋದು ಹೇಗಂತ ನೋಡೋಣ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮಾಡಿ ಬನ್ನಿ ಮಾಡೋದು ಹೇಗಂತ ನೋಡೋಣ. ನಾನು ಈಗೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಈ ಪಾತ್ರೆಗೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ನಾನು ಮೊದಲೇ ಟೊಮೊಟೊ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಸಿವೆ ಕಾಳು, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಗ್ಗರಣೆಗೆ ಮೀಡಿಯಮ್ ಸೈಜು ದಪ್ಪ 2 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಮೊದಲೇ ಕಟ್ ಮಾಡಿ ಇಟ್ಟಿರುವಂಥ ಟೊಮೊಟೊ, ಇದನ್ನು ಸಣ್ಣ ಮಾಡಿಲ್ಲ, ಮೀಡಿಯಮ್ ಆಗಿ ಕಟ್ ಮಾಡಿದ್ದೀನಿ. ಒಂದು 5 ಟೊಮೊಟೊ. ಈ ಟೊಮೊಟೊಗೆ ಸ್ವಲ್ಪ ಅರಿಶಿನ ಪೌಡ್ರು, ಆಮೇಲೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಖಾರದ ಪೌಡ್ರು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಇದೆಲ್ಲನೂ ಒಂದ್ಸರಿ ಮಿಕ್ಸ್ ಮಾಡ್ಕೊತೀನಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ. ಇದ್ರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಅನ್ನಕ್ಕೂ ಅಥವಾ ಚಪಾತಿ, ಪರೋಟ ಆಗಿರ್ಬೋದು, ರೊಟ್ಟಿಗಾಗಿರ್ಬೋದು ಸೂಪರಾಗಿರುತ್ತೆ. ಆಮೇಲೆ ಟೈಮ್ ಕೂಡ ಸೇವ್ ಆಗುತ್ತೆ, ಚೆನ್ನಾಗಿ ರೆಡಿ ಆಗುತ್ತೆ. ಇದು ಮಾಡೋದೇನು ಕಷ್ಟ ಅಲ್ಲ. ನೋಡಿ, ಇದ್ರ ಮೇಲ್ಗಡೆ ಮುಚ್ಚಿ ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಟ್ಟಿದ್ದೆ. ಅದೆಲ್ಲ ನೀರು ಹೇಗೆ ಬಿಟ್ಟಿದೆ ಅಂತ. ಇದಕ್ಕೆ ಸ್ವಲ್ಪ ಮೊಸರಾಗಿರ್ಬೋದು, ಕಡಲೆ ಹಿಟ್ಟು, ಹುರ್ಗಡ್ಲೆ ಹಿಟ್ಟು 1 ಸ್ಪೂನು ಕಲಿಸ್ಬಿಟ್ಬಿಡಿ. ಇನ್ನೂ ಸೂಪರಾಗಿರುತ್ತೆ. ಹೇಳೋಕ್ಕೆ ಆಗಲ್ಲ, ಟೇಸ್ಟು ಅಷ್ಟು ಸೂಪರಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈ ಥರ ಅದು ಸ್ಕಿಪ್ ಆಗಿಬಿಟ್ಟೈತೆ ಹಾಕಿರೋದು. ಈಗ ರೆಡಿ ಆಗಿದೆ ಗೊಜ್ಜು. ಸೈಡ್ಗೆ ಎತ್ತಿಟ್ಬಿಡೋಣ. ನಾನು ಚಪಾತಿ ಹಿಟ್ಟನ್ನ ನೆನೆಸಿ ಇಟ್ಟಿದ್ದೆ, ಮೊದಲೇ ಕಲಸಿ ಒಂದು ಅರ್ಧ ಗಂಟೆ 1 ಗಂಟೆ ನೆನೆಯಕ್ಕೆ ಬಿಟ್ಟಿದ್ದೆ. ಒಂದು ಅರ್ಧ ಗಂಟೆ ಬಿಟ್ಟಿದ್ದೆ ಅಷ್ಟೇ. ಚೆನ್ನಾಗಿ ನೆನ್ಕೊಂಡಿದ್ದೆ ಈಗ ಹಿಟ್ಟು. ಆಮೇಲೆ ಇದು ಮನೇಲಿ ನಮ್ಮ ಗೋಧಿನೇ ಮಿಲ್ ಮಾಡಿಸಿರೋ ಅಂಥದ್ದು. ಸ್ವಲ್ಪ ಕಲರು ಐತಿ, ವೈಟ್ ಆಗಿರಲ್ಲ, ನಾರ್ಮಲ್ ಆಗಿರುತ್ತೆ. ಈಗ ನಾನು ಹಿಟ್ಟನ್ನ ಚೆನ್ನಾಗಿ ಮಿದ್ಬಿಟ್ಟು ಉಂಡೆ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದು. ಈಗ ಲಟ್ಟಿಸ್ಕೊತಾ ಇದ್ದೀನಿ. ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ ಅಷ್ಟೇ. ಇದು ಇಷ್ಟು ಇದ್ದರೆ ಸಾಕು. ಇದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಚ್ಚೋಣ. ಜಾಸ್ತಿ ಏನು ಬೇಡ, ಸ್ವಲ್ಪ ಹಚ್ಚಿ ಇನ್ನೊಂದು ಸರಿ ಫೋಲ್ಡ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ನೀಟಾಗಿ. ಮತ್ತೊಂದು ಸರಿ ಫೋಲ್ಡ್ ಮಾಡಿ. ನೀವು ಎಷ್ಟು ಸರಿ ಫೋಲ್ಡ್ ಮಾಡ್ತೀರಾ ಅಷ್ಟು ಪದರಾಗಿ ಚಪಾತಿ ಚೆನ್ನಾಗಿ ಬರುತ್ತೆ. ಅತಿ ಫ್ರೆಶ್ ಹಾಕಿ ಲಟ್ಟಿಸ್ಬೇಡಿ, ನಿಧಾನಕ್ಕೆ ಲಟ್ಟಿಸ್ಕೊಳ್ಳಿ. ನೋಡಿ, ಈ ಥರ ಲಟ್ಟಿಸಿದ್ದಾಗಿದೆ. ಈಗ ನೋಡಿ, ಅತಿ ಪ್ರೆಸ್ ಮಾಡಿ ಲಟ್ಟಿಸ್ಬಿಟ್ರೆ ಪದರು ಜಾಸ್ತಿ ಬಿಡಲ್ಲ, ಒಂದಕ್ಕೊಂದು ಅಂಟ್ಕೊಂಡಂಗೆ ಆಗ್ಬಿಡುತ್ತೆ. ಇದರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ನಾನು ಈಗ ಒಂದು ಕಡೆ ತವ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇದನ್ನ ಕೈಯಲ್ಲಿ ತಗೊಂಡು ಈಗ ತವ ಬಿಸಿ ಆಗಿದೆ, ಅದ್ರ ಮೇಲೆ ಹಾಕ್ಕೊಳೋಣ. ನೋಡಿ, ನೀಟಾಗಿ ಬಂದಿದೆ ನಮ್ಮ ಚಪಾತಿ. ಇದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಚ್ಕೊಳೋಣ. ಜಾಸ್ತಿ ಏನು ಹಚ್ಕೋತಾ ಇಲ್ಲ, ಸ್ವಲ್ಪ ಹಚ್ಕೋತಾ ಇದ್ದೀನಿ ಅಷ್ಟೇ. ನೋಡಿ, ನೀಟಾಗಿ ಬೆನೆಸ್ಕೊಳ್ಳಿ. ಚಪಾತಿ ಅಲ್ವಾ, ರೊಟ್ಟಿ ಆದರೆ ಪರವಾಗಿಲ್ಲ ಜೋಳದ್ದು, ಇದು ಚಪಾತಿ. ಸ್ವಲ್ಪ ಚೆನ್ನಾಗಿ ಬೆನೆಸ್ಕೊಳ್ಳಿ. ನೋಡಿ ಯಾವ ಥರ ಉಬ್ಬಿ ಬರ್ತೈತಿ ಅಂತ ಚಪಾತಿ. ನಾವು ಒಂದೇ ಚಪಾತಿಯಲ್ಲೇ 5-6 ಪದರು ಆದರೂ ಮಾಡ್ಕೋಬೋದು. ಸೂಪರಾಗಿರುತ್ತೆ ಚಪಾತಿ, ಒಂದಕ್ಕೊಂದು ಅಂಟ್ಕೊಳಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಎಣ್ಣೆ ಹಚ್ಬೇಕಾದ್ರೆ ಮೇಲ್ಗಡೆ ಸ್ವಲ್ಪ ಹಿಟ್ಟು ಉದುರಿಸ್ಬಿಟ್ಟು ಫೋಲ್ಡ್ ಮಾಡಿ ಮತ್ತೆ ಎಣ್ಣೆ ಹಚ್ಚಿ ಹಿಟ್ಟು ಹಾಕಿ ಫೋಲ್ಡ್ ಮಾಡಿದರೆ ಒಂದಕ್ಕೊಂದು ಅಂಟ್ಕೊಳೋದೇ ಇಲ್ಲ ಪದರು. ನಾನು ಆ ಥರ ಮಾಡಿಲ್ಲ, ಸುಮ್ಮನೆ ಮಡಚಿದ್ದೀನಿ ಅಷ್ಟೇ. ನೀಟಾಗಿ ಬೆನೆಸ್ಕೊಳ್ಳಿ. ಈಗ ನೋಡಿ, ನೀಟಾಗಿ ಬೆಂದಾಗಿದೆ ಚಪಾತಿ. ನೋಡಿ, ಈ ಥರ ಬೆನೆಸ್ಕೊಂಡಿದ್ದೀನಿ. ನೋಡಿದರೆ ಗೊತ್ತಾಗ್ತಿರ್ಬೋದು ಕಲರ್ ಯಾವ ಥರ ಬಂದಿದೆ ಅಂತ. ಸೂಪರಾಗಿದೆ ಚಪಾತಿ. ಇನ್ನೂ ಒಂದು ಅದೇ ಥರ ಲಟ್ಟಿಸ್ಬಿಟ್ಟು
ತೋರಿಸ್ತೀನಿ ನೋಡಿ. ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ ನೋಡಿ. ಮಾಡ್ತೀರಾ ಎಲ್ಲರೂ, ಆದರೂ ಇದನ್ನ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಚಾನಲ್ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೊಂದು ಲೈಕ್ ಕೊಡಿ ಫ್ರೆಂಡ್. ನೀವು ಕೊಡೋದ್ರಿಂದ ನನಗೆ ಹೆಲ್ಪ್ ಆಗುತ್ತೆ, ಕೊಡಿ. ನೋಡಿ, ಈಗ ತವ ಬಿಸಿ ಇತ್ತು, ಆಗಿರೋ ಚಪಾತಿನ ಹಾಕ್ಕೊಂಡಿದ್ದೀನಿ. ಇದ್ರ ಮೇಲ್ಗಡೆನೂ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ತಿರುಗಿಸ್ಕೊತಾ ಇದ್ದೀನಿ. ನೋಡಿ, ಅದು ಸುಮ್ಮನೆ ಬಿಟ್ರೂ ಯಾವ ಥರ ಉಬ್ಬಿ ಬರುತ್ತಾ ಅಂತ. ಪೂರಿಗಿಂತ ಜಾಸ್ತಿನೇ ಉಬ್ಬಿ ಬರುತ್ತಾ, ಸೂಪರಾಗಿರುತ್ತೆ, ಅಷ್ಟೇ ಸ್ಮೂತಾಗಿರುತ್ತೆ. ನಾನು ಏನೂ ಯೂಸ್ ಮಾಡಿಲ್ಲ, ಯಾವ ಹಿಟ್ಟು ಅಲ್ಲ, ಮನೆಯಲ್ಲೇ ನಾವೇ ಹಾಕ್ಸಿರುವಂಥ ಹಿಟ್ಟು. ನೋಡಿ ಸೂಪರಾಗಿದೆ, ಯಾವ ಥರ ಉಬ್ಬಿ ಬರುತ್ತೆ ಅಂತ. ಒಂದ್ಸಲ ಪ್ರಯತ್ನ ಮಾಡಿ ನೋಡಿ ಅಲ್ವಾ. ಸೂಪರಾಗಿದೆ ನೋಡಿ. ಈಗ ಇನ್ನೊಂದು ಸಲ ತಿರುಗಿಸ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳೋಣ. ಈಗ ರೆಡಿ ಆಯಿತು ನಮ್ಮ ಚಪಾತಿ. ಅಂಗಡಿ ಹಿಟ್ಟು ಹಾಕ್ಬಿಟ್ರೆ ಇನ್ನೂ ಸ್ವಲ್ಪ ವೈಟ್ ಬರುತ್ತೆ, ಮನಿದಲ್ವಾ ಸ್ವಲ್ಪ ಕಲರ್ ಡಿಮ್ ಇರುತ್ತೆ ಅಷ್ಟೇ, ಆದರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಅಂಗಡಿದಕ್ಕಿಂತ ಇದು ಟೇಸ್ಟ್ ಸೂಪರಾಗಿರುತ್ತೆ. ಈಗ ರೆಡಿ ಆಗಿರೋದು ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡಿದ್ದೀನಿ. ಚಪಾತಿನೂ, ಆಮೇಲೆ ಟೊಮೊಟೊ ಗೊಜ್ಜು ಈ ಥರ ಟ್ರೈ ಮಾಡಿ ನೋಡಿ ಫ್ರೆಂಡ್. ನೀವು ಮತ್ತೆ ಮತ್ತೆ ಮಾಡ್ಕೊತಿದ್ದೀರಾ, ಮಕ್ಕಳು ಅಷ್ಟೇ ಇಷ್ಟಪಡ್ತಾರೆ. ಖಾರ ಜಾಸ್ತಿ ಇರಲ್ಲ, ಸ್ವೀಟಾಗಿ ರುಚಿ ಜಾಸ್ತಿನೇ ಇರುತ್ತೆ. ನೀವು ಬಾಕ್ಸಿಗಂತೂ ಮಾಡೋಕ್ಕೆ ಫುಲ್ ಈಸಿ, ಬೇಗನೆ ಮಾಡ್ಬೋದು. ಚಾನಲ್ಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್. ಹೇಗೆ ಬಂತು ರೆಸಿಪಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಗೆ ಇನ್ಯಾವ ಥರದ ರೆಸಿಪಿ ಹೇಳಿ, ಮಾಡೋಣ. ಹೇಗೆ ಬಂತು ಅಂತ ನನಗೆ ತಿಳಿಸಿ ಫ್ರೆಂಡ್. ನೀವು ಈ ಥರ ಟ್ರೈ ಮಾಡಿ ನೋಡಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಬಾಯ್.